ದಕ್ಷಿಣ ಕನ್ನಡ ಜಿಲ್ಲೆಯ ಮತ್ತೊಂದು ಪ್ರಮುಖ ಕ್ಷೇತ್ರ ಮಂಗಳೂರು ಉತ್ತರ. ಬಿಜೆಪಿ ಭದ್ರಕೋಟೆ ಎನಿಸಿರುವ ಕ್ಷೇತ್ರದಲ್ಲಿ ಈ ಸಲ ಬದಲಾವಣೆಯ ಗಾಳಿ ಬೀಸಿದೆಯಾ? ಜನ ಯಾರತ್ತ ಒಲವು ಹೊಂದಿದ್ದಾರೆ? ಬನ್ನಿ ನೋಡೋಣ. ಇವತ್ತು ನಾವು ಜನಮತ ಯಾಚನೆ ಮಾಡ್ತಿರೋದು ಕಡಲ ತಡಿಯ ತೀರವಾಗಿರುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದಲ್ಲಿ. ಇದು ಕೈಗಾರಿಕೋದ್ಯಮಿಗಳ ಕೇಂದ್ರ. ಇಲ್ಲಿ ಬಿಜೆಪಿ 2 ಬಾರಿ ಗೆದ್ದು 3ನೇ ಬಾರಿ ಹ್ಯಾಟ್ರಿಕ್ ಸಾಧನೆ ಮಾಡಲು ಕೃಷ್ಣ ಪಾಲೆಮಾರ್ ಅವರು ಮುಂದಾಗಿದ್ದಾರೆ. ಈ ಹ್ಯಾಟ್ರಿಕ್ ಸಾಧನೆಗೆ ಇಲ್ಲಿನ ಮತದಾರ ಸಹಕರಿಸ್ತಾನ ಇಲ್ವಾ ನೋಡೋಣ. ಅದಕ್ಕಿಂತ ಮುಂಚೆ ಈ ಕ್ಷೇತ್ರದ ಕಿರು ಪರಿಚಯ ಮಾಡ್ಕೊಂಡು ಬರೋಣ. ಕಳೆದ ಬಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನು ನೀಡಿದ ಕ್ಷೇತ್ರ ಎಂಬ ಹೆಗ್ಗಳಿಕೆ ಇರೋದು ಮಂಗಳೂರು ಉತ್ತರಕ್ಕೆ. ಹಿಂದಿನ ಸೂರತ್ಕಲ್ ಕ್ಷೇತ್ರ ಇವತ್ತು ಉತ್ತರವಾಗಿ ಮಾರ್ಪಾಡಾಗಿದೆ. 1994ರ ಬಳಿಕ ನಡೆದ 4 ಚುನಾವಣೆಯಲ್ಲಿ 3 ಬಾರಿ ಬಿಜೆಪಿ ಶಾಸಕರನ್ನ ಆರಿಸಿದ ಈ ಕ್ಷೇತ್ರ ಕೈಗಾರಿಕೆಗಳು, ಇಂಡಸ್ಟ್ರಿಯಲ್ ಎಸ್ಟೇಟ್ ಅನ್ನ ಹೊಂದಿರುವ ಪ್ರದೇಶ. ಅಂತ ಯಾರು ಬಂದ್ರೆ ಸಹ ಮಾಡುದಷ್ಟೇ ಅಲ್ವಾ, ಯಾರನ್ನು ನಾವು ಆಯ್ಕೆ ಮಾಡುದಂತ ನಾವು ಆಲೋಚನೆ ಮಾಡ್ತಿದ್ದೆ. ಈಗ ನಿಮ್ಗೆ ನಿರಾಸೆ ಆಗಿದೆ ರಾಜಕೀಯ ವ್ಯವಸ್ಥೆಯಿಂದ? ಎಲ್ಲ ನಿರಾಶೆ ಆಗಿದೆ. ಮೇಲಿಂದ ಕೆಳಗೆ ತನಕ ನಮ್ಗೆ ನಿರಾಶೆ. ಈಗ ಯಾಕಾಗಿ ಯಾರು ಕೆಲಸ ಮಾಡಲ್ಲ? ಯಾರು ಕೆಲಸ ಮಾಡುದಲ್ಲ, ನಮ್ಮನ್ನು ಬೆಗರ್ ಸೀಂಟ್ ತೆಗೀತಾ ಇದ್ದಾರೆ ನಮ್ಮನ್ನು. ನಮ್ದು ಬಿಜೆಪಿ ಪಕ್ಷ, ಅಭಿವೃದ್ಧಿ ಎಲ್ಲ ಕೆಲಸ ಮಾಡಿದ್ದಾರೆ, ಹಾಗಾಗಿ ನಾವು ಬಿಜೆಪಿಯನ್ನು ಆರಿಸ್ತೀವಿ. ಜಾತಿ ಬಲಾಬಲ: ಮುಸ್ಲಿಮರು 45,000, ಬಿಲ್ಲವರು 40,000, ಬಂಟರು 20,000, ಮೊಗವೀರರು 15,000, ಕ್ರೈಸ್ತರು 10,000, ಇತರೆ 15,000. 1,98,000 ಮತದಾರರನ್ನು ಹೊಂದಿರುವ ಈ ಕ್ಷೇತ್ರದಲ್ಲಿ ಮುಸ್ಲಿಮರು, ಬಿಲ್ಲವರು ಮತ್ತು ಮೊಗವೀರ ಮತದಾರರು ನಿರ್ಣಾಯಕರು. ಈ ಕ್ಷೇತ್ರದಲ್ಲಿ ಸತತ 2 ಬಾರಿ ಯಾರೊಬ್ಬರೂ ಆಯ್ಕೆಯಾದ ದಾಖಲೆಯೇ ಇರಲಿಲ್ಲ. ಕಳೆದ ಬಾರಿ ಕೃಷ್ಣ ಜೆ ಪಾಲೆಮಾರ್ ಈ ದಾಖಲೆಯನ್ನ ಮುರಿದು ಸತತ 3ನೇ ಬಾರಿ ಈಗ ಆಯ್ಕೆಯಾಗುವ ಕನಸು ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ ಅಂತ ಇದೆ. ಯಾಕಂದ್ರೆ ಈ ಮಾರ್ಕೆಟ್ನ ಅವಸ್ಥೆ ನೋಡಿದ್ರೆ ಇಲ್ಲಿ 2 ಬಾರಿ ಶಾಸಕರು ಆಯ್ಕೆ ಆಗಿದ್ದಾರೆ. ಈ ಮಾರ್ಕೆಟ್ನ ಅವಸ್ಥೆ ನೋಡಿದ್ರೆ ಗೊತ್ತಾಗ್ತದೆ ಸುರತ್ಕಲ್ ಪ್ರದೇಶ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ. ಈ ಮೂಲಭೂತ ಸೌಕರ್ಯದಲ್ಲಿ ಕೆಲವು ವ್ಯತ್ಯಾಸ ಇದ್ರೂ ರೋಡ್ ಎಲ್ಲ ಮೊದಲಿಗಿಂತ ತುಂಬ ಒಳ್ಳೆಯದಾಗಿದೆ. ಅಂದರೆ ಕಾಂಕ್ರೀಟೀಕರಣ ಅದೆಲ್ಲ ಕೆಲಸ ಆಗಿದೆ. ಹೆಚ್ಚಿನ ಕಡೆಯಲ್ಲಿ ಮಂಗಳೂರಿನ ಅಲ್ಲ, ಇಲ್ಲಿ ಕಾಟಿಬಲ್ಲ, ಕೃಷ್ಣಾಪುರ ಕಡೆಯಲ್ಲಿ ಎಲ್ಲ ಕಡೆ ಕಾಂಕ್ರೀಟೀಕರಣ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಆಂತರಿಕ ಖರ್ಚಾಟದಿಂದ ಇವರು ನಮ್ಮ BJP-ಯವರು ಕೆಲವು ಇದಾಗಿದ್ದಾರೆ ಹೊರತು ಬೇರೆ ಕೆಲಸ ಮಾಡುವುದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಅಭಿವೃದ್ಧಿಯ ಬಗ್ಗೆ ಅಭಿವೃದ್ಧಿಯಲ್ಲಿ ಏನು ಕೊರತೆ ಇಲ್ಲ. ಆದರೆ ಕೆಲವು ಅವರದ್ದು ಕಚ್ಚಾಟದಿಂದ ಈ ಸಲ ಅವರಿಗೆ ಅವಕಾಶ ಕೊಡ್ತೀರಿ? ಒಮ್ಮೆ ಕೊಡುವ ಅಂತ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಕೃಷ್ಣ ಪಾಲೆಮಾರ್, ಕಾಂಗ್ರೆಸ್ ಮೊಹಿದ್ದೀನ್ ಬಾವಾ, ಜೆಡಿಎಸ್ ಗುಲಾಂ ಮೊಹಮ್ಮದ್, ಕೆಜೆಪಿ ರಾಮಚಂದ್ರ ಬೈಕಂಪಾಡಿ. ಸದನದಲ್ಲಿ ಸೆಕ್ಸ್ ಫಿಲ್ಮ್ ನೋಡಿದ ಕಳಂಕದ ಮೇಲೆ ಪದತ್ಯಾಗ ಮಾಡಿದ್ದರೂ ಕ್ಷೇತ್ರದುದ್ದಕ್ಕೂ ಸಂಚರಿಸಿ ಜನರ ಜೊತೆ ನಿಕಟ ಬಾಂಧವ್ಯ ಇರಿಸಿರುವ ಕೃಷ್ಣ ಪಾಲೆಮಾರ್ಗೆ ಬಿಜೆಪಿ ಮತ್ತೊಮ್ಮೆ ಟಿಕೆಟ್ ನೀಡಿದೆ. 2 ಬಾರಿ ಈ ಕ್ಷೇತ್ರವನ್ನ ಪ್ರತಿನಿಧಿಸಿರುವ ವಿಜಯಕುಮಾರ್ ಶೆಟ್ಟಿ ಮತ್ತು ಮೊಹಿದ್ದೀನ್ ಬಾವಾ ನಡುವೆ ಟಿಕೆಟ್ಗಾಗಿ ಸ್ಪರ್ಧೆ ಇತ್ತು. ಕಳೆದ ಸಲ ತೀವ್ರ ಸ್ಪರ್ಧೆಯೊಡ್ಡಿದ್ದ ಬಾವಾಗೆ ಈ ಸಲ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಇವರಿಬ್ಬರ ನಡುವೆ ನೇರ ಹಣಾಹಣಿ. ಬದಲಾವಣೆ ಬೇಕಾಗಿದೆ. ಇಲ್ಲಿ ಇಂಪ್ರೂವ್ಮೆಂಟ್ ಏನು ಆಗಲಿಲ್ಲ. ಎಲ್ಲ ಇಲ್ಲಿ ರಸ್ತೆಯಲ್ಲಿ ಬಿದ್ದು ಎಲ್ಲ ಸಾಯುವುದನ್ನು ನೋಡಿದರೆ ದಿವಸ ಸಾಯ್ತಾರೆ. ಇಲ್ಲಿ ಅದಕ್ಕೆ ಏನೂ ಸೌಕರ್ಯ ಮಾಡಲಿಲ್ಲ. ಹೈವೇಯಿಂದ ಇಷ್ಟು ಸಮಯದಿಂದ ಆಗಿದೆ, ಏನು ಕೆಲಸ ಆಗಲಿಲ್ಲ. ಭ್ರಷ್ಟಾಚಾರ ರಹಿತವಾದ ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು. ಮತ್ತು ಲೋಕಲ್ ಸಮಸ್ಯೆಯಲ್ಲಿ ತುಂಬ ಇದೆ. ಅವರಿಗೆ ಹೇಳಿದ್ರಲ್ಲ, ಮಾರ್ಕೆಟ್ನ ಸಮಸ್ಯೆ, ಪಾರ್ಕಿಂಗ್ ಸಮಸ್ಯೆ, ಒಂದು ಕೂಡ ಯಾರು ರಾಜಕೀಯದಲ್ಲಿ MLA ಆದವರು ಆಗಲಿ ಇನ್ನೊಬ್ಬರು ಯಾರು ವ್ಯಕ್ತಿ ಕೂಡ ಇದನ್ನು ನೋಡುವ ಇದೆ, ನಮ್ಮಂಥ ಬಡವರನ್ನು ನೋಡುವ ಒಂದು ಕಾರ್ಯಕ್ರಮದಲ್ಲೇ ಇಲ್ಲ. ಅವರದೇ ಅವರು ಭ್ರಷ್ಟಾಚಾರ, ಲೈಂಗಿಕ ಹಗರಣ ಇದರಲ್ಲೇ ಎಲ್ಲ ಮುಳುಗಿ ಹೋಗಿದೆ. ಜನಮತ ಕ್ಷೇತ್ರ ಮಂಗಳೂರು ಉತ್ತರ ಯಾವ ಪಕ್ಷ ಗೆಲ್ಲಬೇಕು? ಬಿಜೆಪಿ 47%, ಕಾಂಗ್ರೆಸ್ 44%, ಕೆಜೆಪಿ 6%, ಜೆಡಿಎಸ್ 3%. ಮೇಲ್ನೋಟಕ್ಕೆ ಕೃಷ್ಣ ಜೆ ಪಾಲೆಮಾರ್ ಪರ ಒಲವು ಕಂಡು ಬರ್ತಾ ಇದೆ. ಆದರೂ ಗೆಲುವು ಸುಲಭದ ಮಾತಲ್ಲ. ಕ್ಷೇತ್ರದಲ್ಲಿ ತೀವ್ರ ಹಣಾಹಣಿ ನಿರೀಕ್ಷಿತ. ಬಂದರು ನಗರಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಅತ್ಯಂತ ಸೂಕ್ಷ್ಮ ಪ್ರದೇಶ. ಇಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸಾಧನೆಯ ಬಹುದೊಡ್ಡ ಕನಸನ್ನ ಕಾಣ್ತಾ ಇದೆ. ಆದರೂ ಕೂಡ ಇತ್ತೀಚೆಗೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆ ಹೊಸ ದಿಕ್ಸೂಚಿಯನ್ನೇ ಸೂಚಿಸುತ್ತಿದೆ.
ನೋಡೋಣ ಈ ಬಾರಿಯ ಮತದಾರರ ಒಲವು ಯಾವ ಕಡೆ ಇದೆ ಅನ್ನೋದನ್ನ. ಇವಿಷ್ಟು ಮಂಗಳೂರು ಉತ್ತರದ ರಾಜಕೀಯ ಚಿತ್ರಣ. ಜನಮತದಲ್ಲಿ ಮತ್ತೊಂದು ಕ್ಷೇತ್ರದ ರಾಜಕೀಯ ಭವಿಷ್ಯ ಹೇಳ್ತೀವಿ, ಆದರೆ ಅದಕ್ಕಿಂತ ಮುಂಚೆ ಚಿಕ್ಕದೊಂದು ವಿರಾಮ.